ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2009ರಿಂದ ಇಲ್ಲಿಯವರೆಗೆ ಯಾರೆಲ್ಲ ಡಿಸಿ ಆಗಿದ್ರು, ಎಷ್ಟು ಕಾಲ ಇದ್ರು, ಸೌಜನ್ಯ ಪ್ರಕರಣ ನಡೆದಾಗ ಜಿಲ್ಲಾಧಿಕಾರಿ ಆಗಿದ್ದಿದ್ದು ಯಾರು, ಬಳಿಕ ಯಾರ್ಯಾರು ಬಂದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಕೊನೆವರೆಗೂ ನೋಡಿ. ವಿ ಪೊನ್ನುರಾಜ್ ಇವರು 2009ರಿಂದ 10ರವರೆಗೆ ಸುಮಾರು 22 ತಿಂಗಳುಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಗಿದ್ರು. ಮೂಲತಃ ತಮಿಳುನಾಡಿನವರಾದ ಇವರು 2000ನೇ ಬ್ಯಾಚ್ನ IAS ಅಧಿಕಾರಿ. ಸುಬೋಧ್ ಯಾದವ್ ಇವರು 2010ರಿಂದ 11ರವರೆಗೆ ಸುಮಾರು 7 ತಿಂಗಳು ದಕ್ಷಿಣ ಕನ್ನಡ ಡಿಸಿ ಆಗಿದ್ರು. ಮೂಲತಃ ಉತ್ತರ ಪ್ರದೇಶದವರಾದ ಇವರು 1999ನೇ ಬ್ಯಾಚ್ನ IAS ಆಫೀಸರ್. ಡಾಕ್ಟರ್ ಚನ್ನಪ್ಪ ಗೌಡ ಇವರು 2011ರಿಂದ 12ರವರೆಗೆ ಸುಮಾರು 18 ತಿಂಗಳು ಡಿಸಿ ಆಗಿದ್ರು. ಇವರ ಅವಧಿಯಲ್ಲೇ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ನಡೆದಿದ್ದು. ಮೂಲತಃ ಕರ್ನಾಟಕದವರಾದ ಇವರು 2005ನೇ ಬ್ಯಾಚ್ನ IAS ಅಧಿಕಾರಿ. ಈಗ ನಿವೃತ್ತರಾಗಿದ್ದಾರೆ. ಡಾಕ್ಟರ್ ಎನ್ ಪ್ರಕಾಶ್ ಇವರು 2012ರಿಂದ 13ರವರೆಗೆ ಕೇವಲ 3 ತಿಂಗಳ ಕಾಲ ಜಿಲ್ಲಾಧಿಕಾರಿ ಆಗಿದ್ರು. ಈ ಟೈಮಲ್ಲಿ ವಿಧಾನಸಭೆ ಚುನಾವಣೆ ಬಂದಿದ್ರಿಂದ ಟ್ರಾನ್ಸ್ಫರ್ ಆದ್ರು. ಮೂಲತಃ ಮೈಸೂರು ಜಿಲ್ಲೆ ನಂಜನಗೂಡಿನವರಾದ ಇವರು 2011ನೇ ಬ್ಯಾಚ್ನ IAS ಅಧಿಕಾರಿ. ಹರ್ಷ ಗುಪ್ತಾ ಇವರು 2013ರಲ್ಲಿ 1 ತಿಂಗಳ ಮಟ್ಟಿಗೆ ಅಂದ್ರೆ ಎಲೆಕ್ಷನ್ ಮುಗಿಯೋವರೆಗೆ ಡಿಸಿ ಆಗಿದ್ರು. ಮೂಲತಃ ದೆಹಲಿಯವರಾದ ಇವರು 1997ನೇ ಬ್ಯಾಚ್ನ IAS ಆಫೀಸರ್. ಡಾಕ್ಟರ್ ಎನ್ ಪ್ರಕಾಶ್ 2013ರ ಚುನಾವಣೆ ಮುಗಿದ ಬಳಿಕ ಮತ್ತೆ ಡಿಸಿಯಾಗಿ ಜಿಲ್ಲೆಗೆ ಬಂದ ಇವರು 7 ತಿಂಗಳು ಸೇವೆ ಸಲ್ಲಿಸಿದ್ರು. ಆಗಲೇ ಹೇಳಿದಂತೆ ಮೈಸೂರು ಜಿಲ್ಲೆಯವರಾದ ಇವರು 2011ನೇ ಬ್ಯಾಚ್ನ IAS ಅಧಿಕಾರಿ. AB ಇಬ್ರಾಹಿಂ ಇವರು 2013ರಿಂದ 2016ರವರೆಗೆ ಬರೋಬ್ಬರಿ 31 ತಿಂಗಳು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಗಿದ್ರು. ಈ ಮೂಲಕ ಹೆಚ್ಚು ಕಾಲ ಡಿಸಿಯಾದವರಲ್ಲಿ ಒಬ್ಬರೆನಿಸಿಕೊಂಡಿದ್ದಾರೆ. ಮೂಲತಃ ಕೇರಳದ ಕಾಸರಗೋಡು ಜಿಲ್ಲೆಯವರಾದ ಇವರು 2003ನೇ ಬ್ಯಾಚ್ನ IAS ಆಫೀಸರ್. ಈಗ ನಿವೃತ್ತರಾಗಿದ್ದಾರೆ. ಡಾಕ್ಟರ್ KG ಜಗದೀಶ್ ಇವರು 2016ರಿಂದ 17ರವರೆಗೆ 15 ತಿಂಗಳು ಡಿಸಿ ಆಗಿದ್ರು. ಮೂಲತಃ ತುಮಕೂರು ಜಿಲ್ಲೆ ಕೊರಟಗೆರೆಯವರಾದ ಇವರು 2005ನೇ ಬ್ಯಾಚ್ನ IAS ಅಧಿಕಾರಿ. ಸಸಿಕಾಂತ್ ಸೆಂಥಿಲ್ ಇವರು 2017ರಿಂದ 19ರವರೆಗೆ ಸುಮಾರು 23 ತಿಂಗಳು ಕಾಲ ಡಿಸಿ ಆಗಿದ್ರು. ಮೂಲತಃ ತಮಿಳುನಾಡಿನವರಾದ ಇವರು 2009ನೇ ಬ್ಯಾಚ್ನ IAS ಅಧಿಕಾರಿ. ಇಂಥ ಸಸಿಕಾಂತ್ ಸೆಂಥಿಲ್ 2019ರಲ್ಲಿ IASಗೆ ರಾಜೀನಾಮೆ ಕೊಟ್ಟು ತಮಿಳುನಾಡು ರಾಜಕಾರಣಕ್ಕೆ ಹೋದ್ರು. ಸಿಂಧು ಬಿ ರೂಪೇಶ್ ಇವರು 2019ರಿಂದ 2020ರವರೆಗೆ ಸುಮಾರು 11 ತಿಂಗಳು ಡಿಸಿ ಆಗಿದ್ರು. ಮೂಲತಃ ಮೈಸೂರು ಜಿಲ್ಲೆಯವರಾದ ಇವರು 2011ನೇ ಬ್ಯಾಚ್ನ IAS ಆಫೀಸರ್. ಇಂಥ ಸಿಂಧು ಬಿ ರೂಪೇಶ್ ದಕ್ಷಿಣ ಕನ್ನಡ ಜಿಲ್ಲೆ ಕಂಡ 2ನೇ ಮಹಿಳಾ ಜಿಲ್ಲಾಧಿಕಾರಿ ಅನ್ನೋ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಇವರಿಗೂ ಮೊದಲು 1987ರಲ್ಲಿ ರಂಜನಿ ಶ್ರೀಕುಮಾರ್ ಎಂಬುವರು ಡಿಸಿ ಆಗಿದ್ರು. ಡಾಕ್ಟರ್ ರಾಜೇಂದ್ರ ಕೆವಿ ಇವರು 2020ರಿಂದ 2022ರವರೆಗೆ 26 ತಿಂಗಳು ಕಾಲ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಗಿದ್ರು. ಮೂಲತಃ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯವರಾದ ಇವರು 2013ನೇ ಬ್ಯಾಚ್ನ IAS ಆಫೀಸರ್. MR ರವಿಕುಮಾರ್ ಇವರು 2022ರಿಂದ 2023ರವರೆಗೆ ಸುಮಾರು 8 ತಿಂಗಳು ಡಿಸಿ ಆಗಿದ್ರು. ಮೂಲತಃ ಕರ್ನಾಟಕದವರಾದ ಇವರು 2012ನೇ ಬ್ಯಾಚ್ನ KAS ಅಧಿಕಾರಿ. ಬಳಿಕ ಪ್ರಮೋಷನ್ ಪಡೆದು IAS ಅಧಿಕಾರಿಯಾದ್ರು. ಮುಲ್ಲೈ ಮುಹಿಲನ್ ಇವರು 2023ರಿಂದ 25ರವರೆಗೆ ಸುಮಾರು 25 ತಿಂಗಳು ಕಾಲ ದಕ್ಷಿಣ ಕನ್ನಡ ಡಿಸಿ ಆಗಿದ್ರು. ಮೂಲತಃ ತಮಿಳುನಾಡಿನವರಾದ ಇವರು 2013ನೇ ಬ್ಯಾಚ್ನ IAS ಆಫೀಸರ್. ದರ್ಶನ್ HV ಇವರು 2025ರ ಜೂನ್ನಿಂದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿದ್ದಾರೆ. ಮೂಲತಃ ಚಿತ್ರದುರ್ಗ ಜಿಲ್ಲೆಯವರಾದ ಇವರು 2016ನೇ ಬ್ಯಾಚ್ನ IAS ಅಧಿಕಾರಿ. ಸೊ ಫ್ರೆಂಡ್ಸ್, ಇದಿಷ್ಟು
2009ರಿಂದ ಇಲ್ಲಿಯವರೆಗೆ ಯಾರೆಲ್ಲ ದಕ್ಷಿಣ ಕನ್ನಡ ಡಿಸಿ ಆಗಿದ್ರು, ಎಷ್ಟು ವರ್ಷ ಇದ್ರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ನಿಮ್ಮ ನೆಚ್ಚಿನ IAS ಅಧಿಕಾರಿ ಯಾರು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.